ಆಂಜನೇಯ ಮೇಲ್ಗಡೆ ಕೂಡ್ಬಿಟ್ಟು ಅನ್ನೋದು ಬೇಡ. DVG ಅವ್ರು ಏನ್ ಹೇಳ್ತಾರೆ, ಕೆಳಗಡೆ ಇರೋನ್ಗೂ ಅವಕಾಶ ಇದೆ, ಮೇಲ್ಗಡೆ ಇರೋ ಅವಕಾಶ ಇದೆ, ಕೆಳಗಡೆ ಕೂತಿರೋನ್ಗೂ ಅವಕಾಶ ಇದೆ, ಹೊರಗಡೆ ಕಾಯ್ಕೊಂಡಿರೋನ್ಗೂ ಅವಕಾಶ ಇದೆ. ಬರೀ ಮೇಲ್ಗಡೆ ಇರೋರು ಲೀಡರ್ ಅಂತ ನೀವು ತಿಳ್ಕೊಳಕ್ ಹೋಗ್ಬಿಡಿ. ನಾನು ಬೇರ್ಗಡೆ ಅವರು ಲೀಡರ್ ಅಂತ ಅನ್ಕೊಂಡೇ ಇಲ್ಲ. ನಾನು ಸುಮ್ಮನೆ ಸ್ಟೇಜಲ್ಲಿ ಜಾಗ ಇದೆ ಅಂತ ಮೇಲಿದೆ. ನೀವು ಮೇಲ್ಗಡೆ ಇರೋರು ಎಷ್ಟು ಮುಖ್ಯನೋ ಕೆಳಗಡೆ ಇರೋರು ಅಷ್ಟು ಮುಖ್ಯ. ಕೆಳಗಡೆ ಅವ್ರು ಇದ್ರೇನೆ ಮೇಲ್ಗಡೆ ಇರೋರು. ಕೆಳಗಡೆ ಅವ್ರು ಇಲ್ಲ ಅಂತ ಅಂದ್ರೆ ಮೇಲ್ಗಡೆ ಇರೋಕ್ಕೆ ಈ ಸ್ಟೇಜ್ಗೆ ಗೌರವನೇ ಇರುವುದಿಲ್ಲ. ಯಾರು ಕೇಳ್ತಾರೆ? ಜನ ಇಲ್ಲ ಅಂತ ಅಂದ್ರೆ ಬರೀ ಖಾಲಿ ಇದಕ್ಕೆ ಭಾಷಣ ಮಾಡ್ತಾರ? ಈ ಸಭೆಗೆ ಗೌರವ ತರೋರು ನೀವೇನೆ, ಈ ಸಭೆಗೆ ಏನಾದ್ರು ಬೂಸ್ಟರ್ ತರೋರು ನೀವೇನೆ. ಅದರಿಂದ ನೀವ್ಯಾರು ನಾನು ಕಡಿಮೆ, ನನ್ನ ಕೈಲಿ ಏನು ಆಗೋದಿಲ್ವೇನೋ, ಬರೀ DK ಬೇರೆಯವ್ರು ಮಾತ್ರ ಇಲ್ಲಿ ಸ್ಟೇಜ್ ಮೇಲೆ ಕುಂಡ್ರಿಸವ್ರೆ, ಮುನಿಯಪ್ಪನವ್ರ ಬೇರೆಯವ್ರು ಮಾತ್ರ ಕುಂಡ್ರಿಸವ್ರೆ, ನಮ್ಮ ಆಂಜನೇಯ ಮೇಲ್ಗಡೆ ಕುಂಡ್ಬಿಟ್ಟು ಅನ್ನೋದು ಬೇಡ. DVG ಅವ್ರು ಏನ್ ಹೇಳ್ತಾರೆ, ನಾನು ಮಮ್ಮಾಡ ಕೈಗೆ ದೊರಜ ಹುಜ್ಜುಗವ, ನಾನೇನು ಹುಲ್ಲು ಕಡ್ಡಿ ಎಂಬ ನುಡಿಬೇಡ, ಹೀನ ಮಾವುದ ಮಿಲ್ಲ ಜಗದ ಗುಡಿಯೊಳಗೆ ತಾಣ ನಿಲ್ಗುದು ಮಂಕುತಿಮ್ಮ ಅಂತ. ಈ ದೇಹದ ಜಗದ ಗುಡಿಯಲ್ಲಿ ಕೆಳಗಡೆ ಇರೋನ್ಗೂ ಅವಕಾಶ ಇದೆ, ಮೇಲ್ಗಡೆ ಇರೋ ಅವಕಾಶ ಇದೆ, ಕೆಳಗಡೆ ಕೂತಿರೋನ್ಗೂ ಅವಕಾಶ ಇದೆ, ಹೊರಗಡೆ ಕಾಯ್ಕೊಂಡಿರೋನ್ಗೂ ಅವಕಾಶ ಇದೆ. ಸೊ ಅದಕ್ಕೆ ನಾನು ಇವತ್ತು ಅನೇಕ ನಾಯಕರುಗಳನ್ನ, ನಮ್ಮ ಹೆಣ್ಮಗಳು ಇಲ್ಲೆಲ್ಲ ಕೂತಿದ್ದಲ್ಲ, ಇಲ್ಲೆಲ್ಲ ಶುಭ ಕೆಳಗಡೆ ಕೂತವಳೆ, ಅವಳು ಕಂಟ್ರೋಲ್ ರೂಮ್. ಏನ್ ಕಂಟ್ರೋಲ್ ರೂಮ್? ನೀನು ರಿಸೆಪ್ಷನ್ ಮಾಡೋ ಕೆಲಸ? ನೋ, ರಿಸೆಪ್ಷನ್ ಅಲ್ಲ ಅವಳ ಕೆಲಸ. ಒಬ್ಬ KPCC ಆಫೀಸ್ ಬೇರೆ ಏನ್ ಕೆಲಸ ಮಾಡ್ತಾರೆ ಆ ಕೆಲಸ ಹೆಣ್ಮಗಳು ಮಾಡ್ತಾ ಇದ್ದಾಳೆ. ಅದರಿಂದ ಯಾರು ನಾವು ಕೀಳು ಭಾವನೆಯಿಂದ ಯಾರನ್ನು ಕೂಡ ಕಾರ್ಯಕರ್ತನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾನು ಎಲ್ಲರನ್ನು ಕರೆಸಿ ಇಲ್ಲಿ ಕುಂಡ್ರಿಸ್ಕೊಂಡು ಟ್ರೈಬಲ್ಸ್ಗೆ, ಲೆಫ್ಟ್ಗೆ, ರೈಟ್ಗೆ, ಲಮ್ಮಣಿಗೆ, ಬೋವಿಗೆ ಎಲ್ಲರಿಗೂ ಕೂಡ ನಾನಿಲ್ಲಿ ಸುಮಾರು ಒಂದು 20 ಜನಕ್ಕೆ ಮಾತಾಡಿಸಿ, ಬೇರೆ ನಾಯಕರುಗಳಿಗೂ ಮಾತಾಡಿಸಿ, ಯಾರ್ಯಾರಲ್ಲಿ ಯಾವ್ಯಾವ ನಾಯಕತ್ವ ಗುಣವನ್ನ, ಅಂಬೇಡ್ಕರ್ ಅವರ ಆಚಾರ ವಿಚಾರವನ್ನ ಯಾವ ರೀತಿ ಪ್ರಚಾರ ಮಾಡಲಿಕ್ಕೆ ಶಕ್ತಿ ಇದೆ ಅಂತೇಳಿ ನಾನು ಕೂಡ ಪ್ರಯತ್ನ ಮಾಡಿ, ನಾನು ಕೂತ್ಕೊಂಡು ಶಾಂತಿಯಿಂದ ನಾವೆಲ್ಲ ಕೂತ್ಕೊಂಡು, ಸುದರ್ಶನ್ ಅವರು ಹೇಳಿದ್ರು, ಲೆಟ್ ಅಸ್ ಗಿವ್ ಆಪರ್ಚುನಿಟಿ ಟು ಅದರ್ಸ್, ಬೇರೆಯವ್ರಿಗೆ ಅಂತೇಳಿ.